ಹಂಪಿ ಬಗ್ಗೆ ಹೇಳ್ತಾರಂತೆ ಸರ್, ಹೇಳಿ. ನಾವು ಹಂಪಿ ಬಗ್ಗೆ ಏನು ಹೇಳೋಣ ಸರ್ ನಿಮ್ಮ ಹೆಸರು ಹೇಳಿ ಫಸ್ಟು. ಜೈ ಡಿ ಬಾಸ್. ನಮ್ಮ ಹೆಸರು ಮಧು ಅಂತ. ಜೈ ಡಿ ಬಾಸ್. ಡಿ ಬಾಸ್ದು ಡೆವಿಲ್ ಪಿಕ್ಚರು ಹಿಟ್ಟಾಗಲಿ ಅಂತ ನಾವು ಹಾರೈಸ್ತೀವಿ. ಬುಕ್ ಸೇಲ್ಸ್ ಮಾಡ್ತೀರಾ? ಡೈಲಿ ಎಷ್ಟು ಬುಕ್ ಸೇಲ್ಸ್ ಮಾಡ್ತೀರಾ ಸರ್? ಸರ್ ಹಿಂಗೆ ಗಾಳಿದ್ದಂಗೆ ವ್ಯಾಪಾರ ಆದ್ರೆ ಆಗ್ತೈತಿ, ಒಂದೊಂದಿನ ವ್ಯಾಪಾರ ಆಗಲ್ಲ. ಹಂಗೆ ಜನರಲ್ ಡಿಪೆಂಡ್. ಈಗ ನೋಡಿ ಒಂದು ತೊಗೊಂತೀನಂದ್ರೆ ಸರ್ ಒಂದು ತೊಗೊಂತೀನಂದ್ರೆ 2 ತೊಗೊಂಡ್ರು, ಇಲ್ಲ ಒಬ್ಬೊಬ್ರು ಒಂದೇ ತೊಗೊಂತಾರೆ. ಆ ಥರ ಹೆಂಗೋ ಒಂದು ಜೀವನ. ಏನು ಸರ್? ಅಕ್ಕ ತಂಗಿ ಕಲ್ಲು, ಅಂಡರ್ಗ್ರೌಂಡ್ ಶಿವ ಟೆಂಪಲು, ಪುಷ್ಕರಣಿ, ಲೋಟಸ್ ಮಹಲು, ಕೆವಿನ್ಸ್ ಬಾತು, ಭೀಮಸ್ ಗೇಟು, ಸ್ಟೋನ್ ಚೆರಟ್, ಮ್ಯೂಸಿಕಲ್ ಪ್ಲೇಯರು, ಇಷ್ಟೆಲ್ಲ ಪ್ಲೇಸ್ ನಾವು ತೋರಿಸ್ಕೊಂಡ್ಬರ್ತೀವಿ. ಸೊ ಇದು ಹಂಪಿ ಎಂಟ್ರೆನ್ಸು. ಇಲ್ಲಿಂದ ಹಂಪಿ 4 ಕಿಲೋಮೀಟ್ರ್ ಇದೆ. ಸೊ ಬನ್ನಿ ಹೋಗೋಣ, ಹಂಪಿನ ಎಕ್ಸ್ಪ್ಲೋರ್ ಮಾಡೋಣ. ಅವ್ರು ಏನೋ ಕೇಳಿದ್ರು, ಮೇ ಬಿ ಗೈಡ್ ಅನಿಸುತ್ತೆ. ಸೊ ನಾವೇ ಗೈಡ್ ಇದ್ದೀವಲ್ಲ. ಸೊ ನೋಡಿ, ಹಂಪಿ ಎಲ್ಲ ಕಲ್ಲಿಂದಲೇ ಮಾಡಿರೋದು. ಸೊ ಒಂದು ಟೈಮಲ್ಲಿ ರಿಚ್ ಡೈನಸ್ಟಿ ಇದು, ಬಟ್ ಇವಾಗೆಲ್ಲ ಹಾಳಾಗ್ಬಿಟ್ಟಿದೆ. ಹಾಳಾಗಿರೋದು ನಾವು ಉದ್ಧಾರ ಮಾಡೋಕ್ಕೆ ಬಂದಿದ್ದೇವೋ ಇಲ್ಲ ಇನ್ನೂ ಹಾಳು ಮಾಡೋಕ್ಕೆ ಬಂದಿದ್ದೋ ಗೊತ್ತಿಲ್ಲ. ಸೊ ನನ್ನದೊಂದು ರಿಕ್ವೆಸ್ಟು, ಸೊ ಇಂಥ ಹಿಸ್ಟಾರಿಕಲ್ ಪ್ಲೇಸಿಗೆ ಬಂದಾಗ ನಾವು ಆದಷ್ಟು ನೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಏನಕ್ಕೆ ಅಂತಂದರೆ ನೆಕ್ಸ್ಟ್ ಜನ್ರೇಷನ್ಸ್ಗೂ ಇರಬೇಕಲ್ವ ನೋಡೋದಕ್ಕೆ. ನಾವೇ ಎಲ್ಲ ಹಾಳು ಮಾಡಿಬಿಟ್ಟು ಗಲೀಜು ಮಾಡಿಬಿಟ್ಟು ಹೋದರೆ, ಸೊ ಅದಕ್ಕೋಸ್ಕರ ಇಲ್ಲ. ಅಮ್ಮ ಹಂಪಿ 4 ಕಿಲೋಮೀಟ್ರಾ? ಲೆಫ್ಟಾ? ಥ್ಯಾಂಕ್ ಯು ಅಮ್ಮ. ಸೀದಾನಾ? ಹಾಂ. ಸೊ ಇದು ಹಂಪಿ ಎಂಟ್ರೆನ್ಸು. ಸೊ ಇಲ್ಲಿಂದ ಹಂಪಿ 4 ಕಿಲೋಮೀಟ್ರ್ ಇದೆ. ಸೊ ಬನ್ನಿ ಹೋಗೋಣ, ಹಂಪಿನ ಎಕ್ಸ್ಪ್ಲೋರ್ ಮಾಡೋಣ. ಅವ್ರು ಏನೋ ಕೇಳಿದ್ರು, ಮೇ ಬಿ ಗೈಡ್ ಅನಿಸುತ್ತೆ. ಸೊ ನಾವೇ ಗೈಡ್ ಇದ್ದೀವಲ್ಲ. ಸೊ ನಮಗೂ ಸ್ಕೂಲಲ್ಲೆಲ್ಲ ಓದಿದ್ದೀವಿ. ನಾನು ಲಾಸ್ಟ್ ಟೈಮ್ ಬಂದಿದ್ದೆ ಹಂಪಿಗೆ. ಸೊ ಸಾಕು, ನಾನೇ ಎಕ್ಸ್ಪ್ಲೇನ್ ಮಾಡ್ತೀನಿ ಹಂಪಿ ಬಗ್ಗೆ, ನನಗೇನು ಗೈಡ್ ಬೇಡ. ಇಲ್ಲಿಂದ 4 ಕಿಲೋಮೀಟ್ರ್ ಇದೆ. ಸೊ ಆಲ್ರೆಡಿ ನಮ್ಮ ಅಣ್ಣದಿರೆಲ್ಲ ಆಲ್ರೆಡಿ ಹೋಗ್ಬಿಟ್ಟಿರ್ತಾರೆ. ಏನಕ್ಕೆ ಅಂತಂದರೆ ನನಗೆ ರೂಟ್ ಕನ್ಫ್ಯೂಷನ್ ಆಯಿತು ಅಲ್ಲಿ. ಆ್ಯಕ್ಚುಲಿ ನಾನು ರೈಟ್ ತೊಗೊಬೇಕಿತ್ತು, ಲೆಫ್ಟ್ ತೊಗೊಂಡ್ಬಿಟ್ಟೆ. ಅದು ನೋಡಿದ್ರೆ ಕನ್ಸ್ಟ್ರಕ್ಷನ್ ಆಗ್ತಿತ್ತು ರೋಡು. ಸೊ ಅಲ್ಲಿಂದ ಮತ್ತೆ ಯೂಟರ್ನ್ ಮಾಡಿಕೊಂಡು ಮತ್ತೆ ಮ್ಯಾಪ್ ಹಾಕ್ಕೊಂಡು ಬರೋಕ್ಕೆ ಹೋಗಿ ತುಂಬ ಲೇಟ್ ಆಯಿತು. ಬಟ್ ಇಟ್ಸ್ ಓಕೆ. ಸೊ ಎನಿ ಹೌ ಜಸ್ಟ್ 10 ಮಿನಿಟ್ಸ್ ಟು ರೀಚ್ ಟು ಹಂಪಿ. 9 ಮಿನಿಟ್ಸ್ ಇದೆ ಇಲ್ಲಿಂದ. ಗುರು ಏನೇನೋ ಇದೆ ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ನನ್ನ ಪ್ರಕಾರ ಹಂಪಿ ಸ್ಟಾರ್ಟ್ ಆಯಿತು ಅನಿಸುತ್ತೆ. ಏನಕ್ಕೆ ಅಂತಂದರೆ ಇಲ್ಲಿ ಬಂಡೆಕಲ್ಲೆಲ್ಲ ಕಾಣ್ತಾ ಇರ್ಬೋದು ನಿಮಗೆ. ಸೊ ಇಲ್ಲಿಂದ ಹಂಪಿ ಸ್ಟಾರ್ಟ್ ಅನಿಸುತ್ತೆ. ಸೊ ನನಗೆ ಗೊತ್ತಿರೋಂಗೆ ಒಂದು ಹೇಳ್ತೀನಿ, ಏನಂತಂದರೆ ಹಂಪಿ ತುಂಬ ರಿಚ್ ಇತ್ತಂತೆ ಅದು ರೂಲ್ ಮಾಡಬೇಕಾದ್ರೆ ಆಗಿನ ಟೈಮಲ್ಲಿ. ಸೊ ಹಂಪಿನ 1000 ಸೋಲ್ಸ್ತಾರಲ್ವ ಆ ಕಿಂಗ್ಡಮ್ನ. ಸೊ ಹಂಪಿಲಿರೋ ಲೂಟ್ನೆಲ್ಲ ತೊಗೊಂಡೋಗ್ಬೇಕು ಅವರು. ಸೊ 6 ಮಂತ್ಸ್ ಅವರು ಅದನ್ನು ಲೂಟ್ ಮಾಡಿದಾರಂತೆ ಹಂಪಿಲಿ. ಸೊ ಅಷ್ಟೊಂದು ಲೈಕ್ ಏನಂತಾರೆ ರಿಚ್ ಇತ್ತು ಡೈನಾಸ್ಟಿ ಅವಾಗ ಹಂಪಿದು. ಸೊ ಆ ಥರ ಇದ್ದಿದ್ದು ರಿಚ್ ಡೈನಾಸ್ಟಿನ ಅವರು 4 ಜನ ಕಿಂಗ್ಡಮ್ಗಳು ಸೇರಿಸಿ ಸೋಲ್ಸಿದ್ರು ಅನಿಸುತ್ತೆ. ಏನೋ ಇದೆ, ಸಮ್ ಹಿಸ್ಟ್ರಿ ಇದೆ, ಬಟ್ ಐ ಆಮ್ ನಾಟ್ ಶೂರ್ ವಾಟ್ ಈಸ್ ದ ಎಕ್ಸಾಕ್ಟ್ ಹಿಸ್ಟ್ರಿ ಅಂತ. ಸೊ ಇದೆಲ್ಲ ಹಂಪಿಗೆ ಸೇರುತ್ತೆ ಅಂತ. ಎಷ್ಟೊಂದು ಕಲ್ಲುಗಳಿದ್ದಾವೆ, ಮಂಟಪಗಳಿದ್ದಾವೆ. ಸೊ ಒಂದು ಟೈಮಲ್ಲಿ ಇಲ್ಲಿ ಏನೇನೋ ಆ್ಯಕ್ಟಿವಿಟೀಸ್ ನಡೀತಾ ಇತ್ತು ಅಂತಂದರೆ ಲೈಕ್ ಡ್ಯಾನ್ಸ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಲೈಕ್ ಅದರ್ ಪರ್ಫಾರ್ಮೆನ್ಸಸ್ ಎಲ್ಲ ಇಲ್ಲಿ ಪರ್ಫಾರ್ಮ್ ಮಾಡ್ತಿದ್ರು ಅನಿಸುತ್ತೆ. ಸೊ ಆಲ್ರೆಡಿ ನಮ್ಮ ಟೀಮ್ ವೆಯ್ಟ್ ಮಾಡ್ತಿದ್ದಾರೆ. ನಾನು ಲೇಟಾಗಿ ಬಂದಿದ್ದೀನಿ. ಅವ್ರ ಜೊತೆ ಜಾಯ್ನ್ ಆಗಿಬಿಡೋಣ ಇವಾಗ. ಸೊ ಇವಾಗ ನಾನು ನಮ್ಮ ಟೀಮ್ ಜೊತೆ ಮತ್ತೆ ಜಾಯ್ನ್ ಆಗಿದ್ದೀನಿ. ಸೊ ಇವಾಗ ಗಾಡಿ ಪಾರ್ಕ್ ಮಾಡಿ ಹಂಪಿನ ಎಕ್ಸ್ಪ್ಲೋರ್ ಮಾಡೋಣ. ಬಟ್ ಹಂಪಿನ ಹೇಗೆ ಎಕ್ಸ್ಪ್ಲೋರ್ ಮಾಡೋದು? ವಿತ್ ಬೈಕಲ್ಲ, ಇಲ್ಲ ಅವ್ರದ್ದು ಜೀಪ್ ಇದೆಯಾ, ಹೇಗೆ ಗೊತ್ತಿಲ್ಲ, ನೋಡೋಣ. ಸೊ ಆಲ್ರೆಡಿ ಎಲ್ಲ ಒಂದು ಸರಿ ಬಂದು ಮಾತಾಡಿದಾರೇನೋ ಗೊತ್ತಿಲ್ಲ. ಒಳಗಡೆ ಹೋದರು, ಬಟ್ ಮತ್ತೆ ಆಚೆ ಬಂದರು. ಓ ಇಲ್ಲಿದ್ದಾರೆ. ಸೊ ಇದೆಲ್ಲ ನೋಡಿ, ಹಂಪಿ ಎಲ್ಲ ಕಲ್ಲಿಂದಲೇ ಮಾಡಿರೋದು. ಸೊ ಒಂದು ಟೈಮಲ್ಲಿ ರಿಚ್ ಡೈನಸ್ಟಿ ಇದು, ಬಟ್ ಇವಾಗೆಲ್ಲ ಹಾಳಾಗ್ಬಿಟ್ಟಿದೆ. ಹಾಳಾಗಿರೋದು ನಾವು ಉದ್ಧಾರ ಮಾಡೋಕ್ಕೆ ಬಂದಿದ್ದೇವೋ ಇಲ್ಲ ಇನ್ನೂ ಹಾಳು ಮಾಡೋಕ್ಕೆ ಬಂದಿದ್ದೋ ಗೊತ್ತಿಲ್ಲ. ಸೊ ನನ್ನದೊಂದು ರಿಕ್ವೆಸ್ಟು, ಸೊ ಇಂಥ ಹಿಸ್ಟಾರಿಕಲ್ ಪ್ಲೇಸಿಗೆ ಬಂದಾಗ ನಾವು ಆದಷ್ಟು ಏನು ಹೇಳ್ತಾರೆ ನೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು.
ಏನಕ್ಕೆ ಅಂತಂದರೆ ನೆಕ್ಸ್ಟ್ ಜನ್ರೇಷನ್ಸ್ಗೂ ಇರಬೇಕಲ್ವ ನೋಡೋದಕ್ಕೆ. ನಾವೇ ಎಲ್ಲ ಹಾಳು ಮಾಡಿಬಿಟ್ಟು ಗಲೀಜು ಮಾಡಿಬಿಟ್ಟು ಹೋದರೆ ಸೊ ಅದಕ್ಕೋಸ್ಕರ ಇವಾಗ ನಾವು ಪಾರ್ಕಿಂಗ್ ಹುಡುಕ್ತಾ ಇದ್ದೀವಿ. ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಏನಾಗಿದೆ ಅಂತ, ಬಟ್ ನಾನು ಬಂದಿದ್ದು ಲೇಟ್ ಅಲ್ವಾ. ಸೊ ಇವಾಗ ಪಾರ್ಕಿಂಗ್ ಹುಡುಕ್ತಾ ಇದ್ದೀವಿ, ಪಾರ್ಕ್ ಮಾಡಬೇಕು ಬೈಕ್ಗಳನ್ನ. ಸೊ ನೋಡ್ಗೂರು ಹಂಪಿದು ಹೆಂಗಿದೆ ವ್ಯೂವು. ಒಂದು ಟೈಮಲ್ಲಿ ಹೆಂಗಿತ್ತು ಅನಿಸುತ್ತೆ ಅಲ್ವಾ, ಒಂಥರ ಫೀಲ್ ಮಾಡಿದ್ರೆ ಡಿಫ್ರೆಂಟ್ ಅನಿಸುತ್ತೆ. ಪರವಾಗಿಲ್ಲ, ಮೇಂಟೈನ್ ಮಾಡಿದ್ದಾರೆ. ಸೊ ಬೈಕ್ನ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಇವಾಗ ಹೋಗೋಣ. ಅವಾಗ ಇನ್ನೊಂದು 10 ನಿಮಿಷ ಸುತ್ತಾಡಿದ್ದೀವಿ ಬೈಕ್ ಪಾರ್ಕಿಂಗಿಗೆ. ಗಾಡಿನೆಲ್ಲ ಇವಾಗ ಪಾರ್ಕ್ ಮಾಡಿದ್ದೀವಿ. ಈಗ ಟೆಂಪಲ್ನ ವಿಸಿಟ್ ಮಾಡಬೇಕು ಇವಾಗ. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ. ಅಕ್ಕ ತಂಗಿ ಕಲ್ಲು, ಅಂಡರ್ಗ್ರೌಂಡ್ ಶಿವ ಟೆಂಪಲು, ಪುಷ್ಕರಣಿ, ಲೋಟಸ್ ಮಹಲು, ಕೆವಿನ್ಸ್ ಬಾತು, ಭೀಮಸ್ ಗೇಟು, ಸ್ಟೋನ್ ಚೆರಟ್, ಮ್ಯೂಸಿಕಲ್ ಪ್ಲೇಯರು, ಇಷ್ಟೆಲ್ಲ ಪ್ಲೇಸ್ ನಾವು ತೋರಿಸ್ಕೊಂಬರ್ತೀವಿ. ಅಂದರೆ ಆಟೋ ಆದರೆ ನೀವು ಕೇಳ್ಕೊಂಡು ಹೋಗೋದು ಟೈಮು ತಪ್ಪುತ್ತೆ. ಆಟೋ ಆದರೆ ನಾವು ಡೈರೆಕ್ಟ್ ಹೋಗ್ತೀವಿ, ಹೊರಗಡೆಯಿಂದ ಮಾಹಿತಿ ಹೇಳ್ತೀವಿ, ನೀವು ಹೋಗೋದು ಫೋಟೋ ತಗೊಳೋದು ನೋಡ್ಕೊಳೋದು ಬರೋದು. ಎಷ್ಟು ಸರ್ ಟೂರಿಸಂ ಬಸ್ಸಲ್ಲಿ ಒಬ್ಬರಿಗೆ 850 ರೂಪಾಯಿ ಇದೆ. ನಾವು 6 ತೊಗೊಂಡು ಒಬ್ರಿಗೆ 400 ರೂಪಾಯಿ ತೊಗೊತೀವಿ. 2 ಆಟೋ ಬರುತ್ತೆ. ಒಂದು ಆಟೋದಲ್ಲಿ 4 ಜನ ಕೂತ್ಕೋಬೋದು ಆರಾಮಾಗಿ. ತೋರಿಸ್ಕೊಂಬಂದು ನಾವು ಇಲ್ಲಿ ಬಿಟ್ಟ ಮೇಲೆ ನೀವು ದುಡ್ಡು ಕೊಡೋದಿರುತ್ತೆ. ಎಲ್ಲ ಕವರ್ ಅವರು ನಿಮಗೆ ನೋಡಿದ ಮೇಲೆ ಗೊತ್ತಾಗುತ್ತೆ ಎಷ್ಟು ಪ್ಲೇಸ್ ಇದೆ, ಎಷ್ಟು ದೂರ ಇದೆ ಅಂತೇಳಿ. ಸರ್ವಿಸ್ ನೋಡಿ ಆಮೇಲೆ ನೀವು ನಿಮಗೆ ಟೈಮಿಂಗ್ ಫಿಕ್ಸ್ ಇರಲ್ಲ. ಹೋದ್ಮೇಲೆ 1/2 hour ಹೆಚ್ಚು ಕಮ್ಮಿ ಆಗುತ್ತೆ. 3-4 hours ಟೈಮ್ ಇರುತ್ತೆ. ಸಂಜೆ 4-5 ಗಂಟೆ ಆದ್ರೂ ಆರಾಮಾಗಿ ತೋರಿಸ್ಕೊಂಬಂದು ನಿಮ್ಮ ಗಾಡಿ ಹತ್ರ ಬಿಡ್ತೀವಿ. 6 ಗಂಟೆಗೆ ಮಾನ್ಯುಮೆಂಟ್ಸ್ ಕ್ಲೋಸ್ ಆಗೋದು. ವಿರೂಪಾಕ್ಷ ಟೆಂಪಲ್ ಓಪನ್ ಆಗೋದು 3:30. ನಾವೆಲ್ಲ ನೋಡ್ಕೊಂಬರೋದ್ರೊಳಗಡೆ ಟೆಂಪಲ್ ಓಪನ್ ಆಗುತ್ತೆ. ಟೆಂಪಲ್ ನೋಡ್ಕೊಂಡು ರಿಟರ್ನ್ ಬ್ಯಾಕ್ ನೀವು ಗಾಡಿ ತೊಗೊಂಡು ಹೋಗ್ಬೋದು. ಹಾಗೆ ಯಾಕಂದರೆ ನೀವೇ ಹೋದರೆ ಟೈಮ್ ವೇಸ್ಟು ಸರ್. ಕಮ್ಮಿ ಪ್ಲೇಸ್ ನೋಡ್ತೀರಾ ಅಷ್ಟೇ. ಅದೇ ಟೈಮಲ್ಲಿ ನಾವು ಮೇನ್ ಪ್ಲೇಸ್ ತೋರಿಸ್ಕೊಂಬರ್ತೀವಿ. ಪಾರ್ಕಿಂಗ್ ಮಾಡಿ ಅಲ್ಲಿ ಪಾರ್ಕಿಂಗ್ ಮಾಡಿ ಅಷ್ಟೊಂದು ನಡ್ಕೊಂಡು ಹೋಗಿ ಆ ಥರ ಇರುತ್ತೆ. ಆಟೋ ಆದರೆ ಟೆಂಪಲ್ ಹತ್ರ ಹೋಗುತ್ತೆ, ನಾವೇ ಮಾಹಿತಿ ಕೊಡ್ತೀವಿ, ನೀವು ನೋಡ್ಕೊಂಡು ಬರೋದು ಆ ಥರ ಇರುತ್ತೆ. ಆಲ್ರೆಡಿ ಆಟೋದಲ್ಲಿ ಪರ್ ಪರ್ಸನ್ನು 300 ರೂಪಾಯಿ ಹೇಳಿದ್ರು ಬ್ರೋ. ಪರ್ ಪರ್ಸನ್ಗೆ 400 ರೂಪಾಯಿ ಹೇಳಿದ್ರು. ಸೊ ನಮಗೆ ಅದು ಬಜೆಟ್ ಫ್ರೆಂಡ್ಲಿ ಅಂತ ಅನಿಸಿಲ್ಲ. ಸೊ ಅದಕ್ಕೆ ನಾವೇ ಇಂಡಿವಿಜುವಲಾಗಿ ಗೈಡಾಗಿ ನಾವೇ ನೋಡ್ಕೊಂಬರ್ತೀವಿ ಹೋಗಿ ಎಲ್ಲನೂ. ಇಲ್ಲೇ ವರ್ಕ್ ಮಾಡ್ತಿರೋದು ಮುಂಚೆ? ಇಲ್ಲ ಸರ್, ನಾವು ಇಲ್ಲೇ ಇರೋದು. ಹೌದಾ? ಹಂಪಿನ ನಮ್ಮದು. ಸೇಲ್ಸ್ ಮಾಡ್ತೀವಿ. ಬುಕ್ ಸೇಲ್ಸ್ ಮಾಡ್ತೀರಾ? ಸೇಲ್ಸ್. ಡೈಲಿ ಎಷ್ಟು ಬುಕ್ ಸೇಲ್ಸ್ ಮಾಡ್ತೀರಾ ಸರ್? ಸರ್ ಹಿಂಗೆ ಗಾಳಿದ್ದಂಗೆ ವ್ಯಾಪಾರ ಆದ್ರೆ ಆಗ್ತೈತಿ, ಒಂದೊಂದು ದಿನ ವ್ಯಾಪಾರ ಆಗಲ್ಲ. ಹಂಗೆ ಜನ ಮೇಲೆ ಡಿಪೆಂಡ್. ಈಗ ನೋಡಿ, 1 ತೊಗೊತೀನಿ ಅಂದ್ರೆ ಸರ್ 1 ತೊಗೊತೀನಿ ಅಂದ್ರೆ 2 ತೊಗೊಂಡ್ರು. ಇಲ್ಲಿ ಒಬ್ಬೊಬ್ರು ಒಂದೇ ತೊಗೊತಾರೆ. ಆ ಥರ ಹೆಂಗೋ ಒಂದು ಜೀವನ. ಏನು ಸರ್? ಓಕೆ ಸರ್. ನಮ್ಮೊಂದು 10-20 ರೂಪಾಯಿ ಸಿಗ್ತದೆ ಅಷ್ಟೇ ಒಂದು ಬುಕ್. ಸೊ ಅವರು ನಾವು 150 ರೂಪಾಯಿ ಕೇಳ್ತಾ ಇದ್ದೀವಿ ಪರ್ ಪರ್ಸನ್ನು. ಅವ್ರು 200 ರೂಪಾಯಿ ಹೇಳ್ತಾ ಇದ್ದಾರೆ. ಏನೂ ಆಗಲ್ಲ ಸರ್. ಒಟ್ಟು ಪ್ಲೇಸ್ ನೋಡಿ, ಟೋಟಲ್ 30 ಕಿಲೋಮೀಟರ್ ಇದೆ. ಅಷ್ಟು ಪ್ಲೇಸ್ ನೋಡಿ ನೀವು ಇಷ್ಟ ಆದ್ಮೇಲೆ ಕೊಡಿ 50 ರೂಪಾಯಿ ಜಾಸ್ತಿ. ಸರ್ ಇಲ್ಲ ಬಿಡಿ ಸರ್, ನಮ್ಮದೇ ಜಾಸ್ತಿ ಇಲ್ಲ, ಕಮ್ಮಿನೇ ಸರ್. ಇಲ್ಲಿ ನೋಡಿ ಸರ್, ಪ್ಲೇಸ್ ಇಷ್ಟಿದೆ. ಒಂದು ನಿಮಿಷ, ಇದು ಲಾಸ್ಟ್ ನೋಡ್ಬೋದು ನೀವು. ಸೊ ಇದೆಲ್ಲ ನೋಡ್ಬೋದು, ಫುಲ್ಲು ಮಾನ್ಯುಮೆಂಟ್ಸ್ ಹಳೆದೆಲ್ಲ ಇದೆ. ಸೊ ಇದು ವಿರೂಪಾಕ್ಷ ಟೆಂಪಲ್ ಅಂತ ಅನಿಸುತ್ತೆ. ಸೊ ಈಗ ನಾವು ಬಂದಿರೋ ಟೆಂಪಲ್ ಬಂದು ವಿರೂಪಾಕ್ಷೇಶ್ವರ ಸ್ವಾಮಿ ದೇವಸ್ಥಾನ. ಇದು ಸದ್ಯಕ್ಕೀಗ ಕ್ಲೋಸ್ ಆಗಿದೆ. ಇದು ಓಪನ್ ಆಗೋದು 3:30ಗಂತೆ. ಸೊ ನಾವು ಔಷಧಿನೇ ನೋಡಿಕೊಂಡು ಹೋಗ್ತೀವಿ. ಇವಾಗ ನಮ್ಮ ಜೊತೆ ಗೆಸ್ಟ್ ಇದ್ದಾರೆ. ಇವರು ಹಂಪಿ ಬಗ್ಗೆ ಹೇಳ್ತಾರಂತೆ. ಸರ್ ಹೇಳಿ. ನಾವು ಹಂಪಿ ಬಗ್ಗೆ ಏನು ಹೇಳೋಣ ಸರ್, ನಿಮ್ಮ ಹೆಸರು ಹೇಳಿ ಫಸ್ಟು. ಜೈ ಡಿ ಬಾಸ್. ನಮ್ಮ ಹೆಸರು ಮಧು ಅಂತ. ಜೈ ಡಿ ಬಾಸ್. ಡಿ ಬಾಸ್ದು ಡೆವಿಲ್ ಪಿಕ್ಚರು ಹಿಟ್ಟಾಗಲಿ ಅಂತ ನಾವು ಹಾರೈಸ್ತೀವಿ. ಓಕೆ ಸರ್, ನಿಮ್ಮ ಹೆಸರು? ಮಧು ಅಂತ. ಸರ್ ಎಲ್ಲಿಂದ ಬಂದಿರೋದು ನೀವು? ನಾವು ಬೆಂಗಳೂರಿಂದ ಬಂದಿರೋದು ಸರ್. ಏನಲ್ಲಿ ಬಂದಿದ್ದೀರಾ ಸರ್? ನಾವು 2 ವೀಲರಲ್ಲಿ ಬಂದಿದ್ದೀವಿ ಸರ್. ಸೊ ಇವಾಗ ಅವ್ರು ಕನ್ವಿನ್ಸ್ ಮಾಡ್ತಿದ್ದಾರೆ. ಆಟೋದಲ್ಲಿ 150 ರೂಪಾಯಿ ನೀವು ಹೇಳ್ತಾ ಇದ್ದೀರಾ. ಸೊ 160 ರೂಪೀಸ್ಗೆ ಫೈನಲ್ ಮಾಡಿದ್ದೀವಿ. ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ ಈಗ? ನಮ್ಮ ಅಭಿಪ್ರಾಯ ಇನ್ನೂ ಕಮ್ಮಿ ಮಾಡಬೇಕಿತ್ತು. ಏನು ಮಾಡೋಕ್ಕಾಗಲ್ಲ, ಅವ್ರದ್ದು ಹೊಟ್ಟೆಪಾಡು ನಡಿಬೇಕು. ಅದಕ್ಕೆ ನಾವು ಒಪ್ಕೊಂಡಿದ್ದೀವಿ. ಈಗ ನಾವು ಹಂಪಿ ನೋಡೋದಕ್ಕೆ ಆಟೋ ಬುಕ್ ಮಾಡ್ಕೊಂಡಿದ್ದೀವಿ. ಪರ್ ಪರ್ಸನ್ 160 ರೂಪೀಸ್ಗೆ ನಾವು ನೆಗೋಷಿಯೇಟ್ ಮಾಡಿ ಫೈನಲೈಸ್ ಮಾಡಿದ್ದೀವಿ. ಸೊ ಇವಾಗ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಹಂಪಿ ನೋಡೋದಕ್ಕೆ. ಫೈನಲಾಗಿ 160 ರೂಪೀಸ್ಗೆ ನೆಗೋಷಿಯೇಟ್ ಮಾಡಿ ಒಪ್ಸಿದ್ದೀವಿ.